ಹಾಯ್ ಹಲೋ ನಮಸ್ಕಾರ. ಚಾನಲ್ಗೆ ಸ್ವಾಗತ. ನಿಮ್ಮ ಸಪೋರ್ಟ್, ಪ್ರೀತಿ, ವಿಶ್ವಾಸ ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಬೆಳಗಿನ ಅಮೃತ ವೇಳೆ ಅಥವಾ ಬ್ರಹ್ಮ ಮುಹೂರ್ತ ಇದರ ಬಗ್ಗೆ ಮಾತಾಡೋಣ. ವಿಡಿಯೋ ಕೊನೆ ತನಕ ನೋಡಿ. ನಿಮಗೆ ಇತ್ತೀಚೆಗೆ ಅಥವಾ ಮೊದಲಿಂದಲೂ ಎರಡರಿಂದ 4 ಗಂಟೆ ನಡುವೆ ಏಕಾಏಕಿ ನಿದ್ರೆಯಿಂದ ಎಚ್ಚರವಾಗುತ್ತಾ? ಹಾಗೆಯೇ ಈ ಸಮಯದಲ್ಲಿ ಮನಸ್ಸು ಶಾಂತವಾಗಿರುತ್ತೆ, ಆಲೋಚನೆಗಳು ಕಡಿಮೆ, ಕಣ್ಣು ಮುಚ್ಚಿದರೆ ಡೀಪ್ ಧ್ಯಾನವಾಗುತ್ತೆ. ಇದಕ್ಕೆ ಕಾರಣ ಏನು ಗೊತ್ತಾ? ಇದು ಸಾಮಾನ್ಯ ಸಮಯ ಅಲ್ಲ. ಇದನ್ನು ಅಮೃತ ವೇಳೆ, ಬ್ರಹ್ಮ ಮುಹೂರ್ತ, ಶಿವಕಾಲ, ದೇವರ ಶಕ್ತಿ ಹರಿಯುವ ಸಮಯ, ಈ ಸಮಯದ ಮಹತ್ವ, ಈ ಸಮಯದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ದೇವಿಯ ಅನುಗ್ರಹ ಹೇಗೆ ಲಭಿಸುತ್ತೆ, ವೈರಾಗ್ಯ ಅಂದರೆ ಏನು, ಎಲ್ಲವನ್ನು ಶಾಸ್ತ್ರ ಮತ್ತು ಅನುಭವ ಲಾಜಿಕ್ ಮೂಲಕ ವಿವರಿಸ್ತಾ ಹೋಗ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ಅಮೃತ ವೇಳೆ ಅಂದರೆ ಏನು ಅಂತ ನೋಡೋದಾದರೆ, ಶಾಸ್ತ್ರಗಳ ಪ್ರಕಾರ ಬ್ರಹ್ಮಾಂಡದಲ್ಲಿ ದಿನದ ಪ್ರತಿ ಕ್ಷಣ ಒಂದೇ ತರಹದ ಶಕ್ತಿ ಇರೋದಿಲ್ಲ. ಕೆಲ ಸಮಯಗಳಲ್ಲಿ ಶಕ್ತಿ ಅತ್ಯಂತ ಶುದ್ಧವಾಗಿರುತ್ತೆ. ಬೆಳಿಗ್ಗೆ 2ರಿಂದ 4 ಗಂಟೆ ಸೂರ್ಯೋದಯಕ್ಕೂ ಮುನ್ನ, ಅಂದರೆ ಮೊದಲು, ಭೂಮಿ, ಆಕಾಶ, ಮನಸ್ಸು ಎಲ್ಲವೂ ಮೌನದಲ್ಲಿರುತ್ತೆ. ಈ ಸಮಯವನ್ನು ಬ್ರಹ್ಮ ಮುಹೂರ್ತ ಅಥವಾ ಅಮೃತ ವೇಳೆ ಅಥವಾ ಶಿವಕಾಲ ಅಂತ ಕರೀತಾರೆ. ಬ್ರಹ್ಮಾಂಡದ ಶಕ್ತಿ ಈ ಸಮಯದಲ್ಲಿ ಏಕೆ ಜಾಸ್ತಿ ಇರೋದು? ಈ ಸಮಯದಲ್ಲಿ ಸಕ್ರಿಯವಾಗಿರುವ ಶಕ್ತಿಗಳು ಬ್ರಹ್ಮಶಕ್ತಿ, ಸಾತ್ವಿಕ ಶಕ್ತಿ, ಚೈತನ್ಯ ತರಂಗಗಳು. ಇದರ ಪರಿಣಾಮ ಮನಸ್ಸು ಶುದ್ಧವಾಗುತ್ತೆ, ಹಳೆಯ ಕರ್ಮಗಳ ಭಾರ ಕಡಿಮೆ ಆಗುತ್ತೆ, ಆತ್ಮಜಾಗೃತಿಗೆ ದಾರಿ ತೆರೆದುಕೊಳ್ಳುತ್ತೆ. ಇದೇ ಶಕ್ತಿ ಹಗಲು ಸಮಯದಲ್ಲಿ ಲಭ್ಯವಿರೋದಿಲ್ಲ. ಅಂದರೆ ಒಂದೇ ತರಹದ ಫ್ರೀಕ್ವೆನ್ಸಿ ಇರಲ್ಲ, ಬ್ರಹ್ಮಾಂಡದಲ್ಲಿ ಇರಲ್ಲ. ಸಬ್ಕಾನ್ಷಿಯಸ್ ಮೈಂಡ್ನ ಶಕ್ತಿ 2ರಿಂದ 4 ಗಂಟೆಯ ಒಳಗೆ ಸುಪ್ತ ಮನಸ್ಸು 90% ಸಕ್ರಿಯವಾಗಿರುತ್ತೆ. ಈಗೋ, ಲಾಜಿಕ್ ಮತ್ತು ಡೌಟ್ ಎಲ್ಲವೂ ನಿದ್ರೆಯಲ್ಲಿರುತ್ತೆ, ಅಂದರೆ ಸೈಡಿಗೆ ಹೋಗಿರುತ್ತೆ. ಈ ಸಮಯದಲ್ಲಿ ಜಪ ಮಾಡಿದರೆ ತಕ್ಷಣ ಮನಸ್ಸಿನಲ್ಲಿ ಬೀಜ ಬೀಳುತ್ತೆ, ಅಂದರೆ ಬೇಗ ಫಲ ಕೊಡುತ್ತೆ. ಇದಕ್ಕಾಗಿ ಋಷಿಗಳು ಈ ಸಮಯವನ್ನು ಆಯ್ಕೆ ಮಾಡಿಕೊಳ್ತಾ ಇದ್ದಿದ್ದು. ಇನ್ನು 11ರಿಂದ 2 ಗಂಟೆ ಸಮಯದಲ್ಲಿ ತಮೋಗುಣ ಪ್ರಾಬಲ್ಯವಾಗಿರುತ್ತೆ. ನಕಾರಾತ್ಮಕ ಶಕ್ತಿಗಳ ಚಟುವಟಿಕೆ ಜಾಸ್ತಿ ಇರುತ್ತೆ. ಭ್ರಮೆ, ಭಯ, ಡಿಪ್ರೆಷನ್ನು ಹೆಚ್ಚಾಗುತ್ತೆ. ಈ ಟೈಮಲ್ಲಿ ಸಾಧನೆಗೆ ಕೂತ್ಕೊಳ್ಳೋದ್ರಿಂದ ಗೂಢಮಂತ್ರ ಜಪ ಈ ಟೈಮಲ್ಲಿ ಮಾಡಬಾರ್ದು. ತಾಂತ್ರಿಕ ಪ್ರಯೋಗ ಕೂಡ ಮಾಡಬಾರ್ದು. 1 ಗಂಟೆಗೆ ಎಚ್ಚರವಾದರೆ ದೇವರ ನಾಮ ಹೇಳಿ ಮತ್ತೆ ನಿದ್ರೆ ಮಾಡಿ. ಈ ಸಮಯದಲ್ಲಿ ಮಾಡಿದ ಸಾಧನೆ ಯಾಕೆ 10 ಪಟ್ಟು ಫಲ ಹೆಚ್ಚು ಕೊಡುತ್ತೆ ಅಂತ ನೋಡಿದ್ರೆ, ಸಾಮಾನ್ಯವಾಗಿ ಹಗಲು ಸಮಯದಲ್ಲಿ ಉಸಿರಾಟ ಚಿಕ್ಕದಾಗಿರುತ್ತೆ, ಮನಸ್ಸು ಅಶಾಂತವಾಗಿರುತ್ತೆ, ಆಲೋಚನೆಗಳ ಓಟ ನಿಲ್ಲೋದಿಲ್ಲ. ಆದರೆ ಬೆಳಿಗ್ಗೆ 2ರಿಂದ 4 ಗಂಟೆಯ ನಡುವೆ ವಾತಾವರಣ ಸಂಪೂರ್ಣ ಶಾಂತವಾಗಿರುತ್ತೆ, ಆಮ್ಲಜನಕ ಪ್ರಮಾಣ ಶುದ್ಧವಾಗಿರುತ್ತೆ, ದೇಹಕ್ಕೆ ಹೋರಾಟ ಅಥವಾ ಓಟದ ಅಗತ್ಯ ಇರೋದಿಲ್ಲ. ಇದರ ಪರಿಣಾಮ ಉಸಿರಾಟ ಸ್ವತಃ ದೀರ್ಘ ಮತ್ತು ನಿಧಾನವಾಗುತ್ತೆ. ಪ್ರಾಣಶಕ್ತಿ ದೇಹದೊಳಗೆ ಸಮವಾಗಿ ಹರಿಯುತ್ತೆ, ನರಮಂಡಲ ಶಾಂತಗೊಳ್ಳುತ್ತೆ. ಇದರ ಪರಿಣಾಮವಾಗಿ ಪ್ರಾಣಾಯಾಮ ಮಾಡಿದ ಫಲ ಕೂಡ ಸಿಗುತ್ತೆ. ಮನಸ್ಸು ಸ್ವತಃ ಮೌನವಾಗುತ್ತೆ. ಯಾಕೆ ಈ ಸಮಯದಲ್ಲಿ ಇಂದ್ರಿಯಗಳು ಶಾಂತವಾಗಿರುತ್ತವೆ ಅಂದರೆ, ಹೊರಗಿನ ಶಬ್ದ, ಬೆಳಕು, ಚಟುವಟಿಕೆ ಇರೋದಿಲ್ಲ. ಅಹಂಕಾರ, ಈಗೋ, ಲಾಜಿಕ್ ಮೈಂಡು ಸೈಡಿಗೆ ಹೋಗುತ್ತೆ, ಅಂದರೆ ಆ್ಯಕ್ಟಿವೇಟ್ ಇರಲ್ಲ ಆ ಟೈಮಲ್ಲಿ. ಇದಕ್ಕೆ ಶಾಸ್ತ್ರದಲ್ಲಿ ಸಹಜ ಧ್ಯಾನ ಸ್ಥಿತಿ ಅಂತ ಕರೀತಾರೆ. ಆಜ್ಞಾಚಕ್ರ 3rd ಐ ಪಾಯಿಂಟ್ನಲ್ಲಿ ಸ್ಪಂದನೆ ಶುರುವಾಗುತ್ತೆ. ಈ ಸಮಯದಲ್ಲಿ ಮೆಡಿಟೇಷನ್ಗೆ ಅಥವಾ ಜಪಕ್ಕೆ ಕೂತಾಗ ಆಜ್ಞಾಚಕ್ರದಲ್ಲಿ ಒಂದು ಸ್ಪಂದನೆ ಉಂಟಾಗುತ್ತೆ. ಆಜ್ಞಾಚಕ್ರ ಅಂದರೆ 2 ಭ್ರೂಗಳ ಮಧ್ಯದ ಶಕ್ತಿ ಕೇಂದ್ರ, ಜ್ಞಾನ, ಅಂತರ್ಜ್ಞಾನ, ದೃಷ್ಟಿ ಕೇಂದ್ರ. 2ರಿಂದ 4 ಈ ಸಮಯದಲ್ಲಿ ಪ್ರಾಣಶಕ್ತಿ ಮೇಲಕ್ಕೆ ಚಲಿಸುವುದು, ಉಸಿರಾಟ ದೀರ್ಘವಾಗುವುದರಿಂದ ಮೇಲೆ ಏರುವುದು, ಮನಸ್ಸು ಶಾಂತವಾಗಿರುವುದರಿಂದ ಯಾವುದೇ ಅಡ್ಡಿ ಇರಲ್ಲ. ಅಂದರೆ ಶಕ್ತಿಯ ಮೇಲೆ ಚಲನೆಗೆ, ಕುಂಡಲಿನಿ ಜರ್ನಿಯಲ್ಲಿ ಶಕ್ತಿಯನ್ನು ಮೇಲೆ ತಗೊಂಡು ಹೋಗೋದಕ್ಕೆ ಯಾವುದೇ ಅಡ್ಡಿ ಇರೋದಿಲ್ಲ ಈ ಟೈಮಲ್ಲಿ.
ಇದರ ಪರಿಣಾಮವಾಗಿ ಲಲಾಟದಲ್ಲಿ ಸಣ್ಣ ಕಂಪನ, ಲಲಾಟ ಅಂದರೆ ಹಣೆ, ಬೆಳಕು ಕಾಣಿಸುವ ಅನುಭವ. ಇದು ಆಜ್ಞಾಚಕ್ರ ಸ್ಪಂದನೆ ಶುರುವಾದ ಸೂಚನೆ. ಈ ಸಮಯದಲ್ಲಿ ಬಿಗಿನರ್ಸ್ ಆದರೆ ಒಳ್ಳೆ ಹೆಲ್ಪ್ ಆಗುತ್ತೆ. ಉಸಿರಾಟ ಗಮನಿಸಿದರೆ ಸಾಕು, ಮನಸ್ಸನ್ನು ಹಿಡಿದುಕೊಳ್ಳುವ ಅಗತ್ಯವಿಲ್ಲ. ತಮೋಗುಣ ಕಡಿಮೆ ಆಗುತ್ತೆ. ಈ ಸಮಯದಲ್ಲಿ ಸಾತ್ವಿಕ ಗುಣ ಗರಿಷ್ಠ ಮಟ್ಟದಲ್ಲಿ ಇರುತ್ತೆ. ದೇಹ, ಮನಸ್ಸು, ಆತ್ಮ ಒಂದೇ ಲಯದಲ್ಲಿ ಇರುತ್ತೆ. ಉಸಿರಾಟ ದೀರ್ಘವಾಗುವುದರಿಂದ ಮನಸ್ಸು ಸ್ವತಃ ಮೌನವಾಗುತ್ತೆ. ಆಜ್ಞಾಚಕ್ರ ಸ್ವಾಭಾವಿಕವಾಗಿ ಸ್ಪಂದಿಸೋದು. ಇದಕ್ಕಾಗಿಯೇ ಈ ಸಮಯವನ್ನು ಅಮೃತ ವೇಳೆ, ದೇವರ ಕಾಲ ಅಂತ ಅನ್ನೋದು. ದುರ್ಗಾ, ಕಾಳಿ, ತ್ರಿಪುರ ಸುಂದರಿ, ಲಕ್ಷ್ಮಿ, ಸರಸ್ವತಿ, ಗಾಯತ್ರಿ ಹಾಗೆ ನಿಮ್ಮ ಇಷ್ಟ ದೇವರು ಯಾರಿದ್ದಾರೋ ಅವರ ಅನುಗ್ರಹ ಸುಲಭವಾಗಿ ದೊರೆಯುತ್ತೆ. 2 ರಿಂದ 4 ಗಂಟೆ ಬರುವ ಕನಸುಗಳು ಸ್ಪಷ್ಟ ಸಂಕೇತಾತ್ಮಕ ದೈವಿಕ ಸಂದೇಶ ಹೊಂದಿರುತ್ತೆ. ಇನ್ನು ವೈರಾಗ್ಯ ಅಂದರೆ ಏನು ಅಂತ ನೋಡೋದಾದರೆ, ವೈರಾಗ್ಯ ಅಂದರೆ ಕುಟುಂಬ ಬಿಟ್ಟು ಹಿಮಾಲಯಕ್ಕೆ ಹೋಗೋದಲ್ಲ, ಕರ್ತವ್ಯವನ್ನು ಬಿಟ್ಟು ಬಿಡೋದು ಕೂಡ ಅಲ್ಲ. ನಿಜವಾದ ವೈರಾಗ್ಯ ಅಂದರೆ ಸಂಸಾರದಲ್ಲಿ ಇದ್ದರೂ ಕೂಡ ಮನಸ್ಸಿನಲ್ಲಿ ದೇವರನ್ನು ನೆನೆಯುವುದು ಹಾಗೂ ಸ್ವಲ್ಪ ಮಟ್ಟಿನ ಸಾಧನೆಗೆ ಇಳಿಯುವುದು. ಸಾಧನೆ ಅಂದರೆ ಜಪದ ಸಾಧನೆ, ಮಂತ್ರದ ಸಾಧನೆ, ಭಕ್ತಿಯ ಸಾಧನೆ. ಈ ರೀತಿ 2 ರಿಂದ 4 ಗಂಟೆಯ ಸಾಧನೆ ಇದನ್ನು ಕಲಿಸುತ್ತೆ. 2 ರಿಂದ 4 ಗಂಟೆಯ ಮಧ್ಯದಲ್ಲಿ ಎಚ್ಚರವಾದರೆ ಜಪ ಮಾಡದವರು ಧ್ಯಾನ, ನಾಮಸ್ಮರಣೆ, ಭಜನೆ, ಮೌನದಲ್ಲಿ ಕುಳಿತುಕೊಳ್ಳಬಹುದು. ಜೀವನದ ಗುರಿ ಏನು ಎಂಬುದರ ಬಗ್ಗೆ ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಬೋದು. ಈ ಟೈಮಲ್ಲಿ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಓದಿದರೆ ನೆನಪು ಶಕ್ತಿ ಕೂಡ ಜಾಸ್ತಿ ಆಗುತ್ತೆ. ಹೀಗೆ ನೀವು ಕೂಡ ಜೀವನದಲ್ಲಿ ಏನಾದರೂ ಚೇಂಜಸ್ ಬರಬೇಕು, ಅದನ್ನು ನೀವು ಫೀಲ್ ಮಾಡಬೇಕು ಅನ್ನುವ ಮನಸ್ಸಿದ್ದರೆ ಈ ಸಮಯವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿ. ಇದು ಒಂದು ದಿನ ಮಾಡಿ ಬಿಡುವ ಕೆಲಸ ಅಲ್ಲ, ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಮಹತ್ವದ ವಿಚಾರ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.